SLC ರಾಜ್ಯಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಕೀ ಉತ್ತರಗಳು ವಿಷಯ ವಿಜ್ಞಾನ 83K. ನೆನಪಿರಲಿ ಆದ್ಮೇಲೆ ಭಾಗ ಎ ಭೌತ ವಿಜ್ಞಾನ ಪರೀಕ್ಷೆಯಲ್ಲಿ 28 ಅಂಕಗಳನ್ನು ಅಲ್ಲಿ ಕೇಳ್ತಾರೆ. ಸೊ ಅದರಲ್ಲಿ ಒಂದೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ, ಬಹುವಾಕ್ಯ ಪ್ರಶ್ನೆಗಳು. ಅಲ್ಲಿ 2 ಬಹುವಾಕ್ಯಗಳು ಇದು ಫಿಸಿಕ್ಸ್ನಲ್ಲಿ. ಒಂದೇ ಪ್ರಶ್ನೆ, ಬಿಳಿ ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು? ಎ ನೆರಳೆ, ಬಿ ಹಸಿರು, ಸಿ ಹಳದಿ, ಡಿ ಕೆಂಪಾಗಿತ್ತು. ಸೊ ಇಲ್ಲಿ ಸರಿಯಾದ ಉತ್ತರ ಎ ನೆರಳೆ ಬಣ್ಣ. ಸೊ ಎರಡನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ, ಕಾಂತದ್ರವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರವೆಂದರೆ ಇಲ್ಲಿ ಚಿತ್ರ ಸಿ ಆಗಿದೆ, ಅಥವಾ ಅಲ್ಲಿ ಆರ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡ್ತಾ ಇದ್ದೀರಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಕಾಂಬಿಲು ಉಂಟಾಗುವಿಕೆ, ನಕ್ಷತ್ರಗಳು ಮತ್ತು ಮಿನುಗುವಿಕೆ ಇವು ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಉಂಟಾಗುವ 2 ನೈಸರ್ಗಿಕ ವಿದ್ಯಮಾನಗಳು ಅಂತ ಕೂಡ ಹೇಳ್ಬೋದು. ನಂತರ ಇದು ಬಿಟ್ಟು ಮರೀಚಿ ಕೂಡ ಬರೀಬೋದು. ಅಲ್ಲದೆ ಈ ಒಂದು ಗಾಜಿನ ನೋಟದಲ್ಲಿ ಬಾಗಿರತಕ್ಕಂಥ ಒಂದು ಸೀಸದ ಕಡ್ಡಿ, ಪೆನ್ನು ಕೂಡ ತಾವು ಇಲ್ಲಿ ಹೇಳಬಹುದು. ಇವೆಲ್ಲವೂ ಕೂಡ ಬೆಳಕಿನ ವಕ್ರೀಭವನಕ್ಕೆ ಉಂಟಾದ ಒಂದು ಪರಿಣಾಮ. ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತದೆ ಏಕೆ ಅಂತ ಕೇಳಿದ್ದಾರೆ. ಕೆಂಪು ಬಣ್ಣ ಅತಿ ಹೆಚ್ಚು ತರಂಗದೂರನ್ನು ಹೊಂದಿದೆ, ಹೀಗಾಗಿ ಅಪಾಯದ ಸಂಕೇತ ದೀಪವಾಗಿ ಅದು ಬಳಸಲಾಗುತ್ತದೆ. 5ನೇ ಪ್ರಶ್ನೆ, ಸೌರಕೋಶ ಅಂದರೇನು? ಸೌರಕೋಶ ಅಂದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ. 3ನೇ ಪ್ರಶ್ನೆ, ಇಲ್ಲಿ ಚಿತ್ರ ಕೇಳಿದ್ರು, ಜೈವಿಕಲಿನ ಸ್ಥಾವರ ಚಿತ್ರ ಕೇಳಿದ್ರು. ಸೊ ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಿ ಆದ್ಮೇಲೆ ಇಲ್ಲಿ ಹೊರ ಕವಾಟ ಇದೆ, ನಂತರ ಗೊಬ್ಬರ, ಅನಿಲ ತೊಟ್ಟಿ, ಮಣ್ಣು. ಸೊ ಈ ಥರ ಚಿತ್ರ ಚೆನ್ನಾಗಿ ಬಿಡಿಸ್ಬೇಕು ತಾವು. ನಂತರ 7ನೇ ಪ್ರಶ್ನೆ ಇಲ್ಲಿ ಕೇಳಿದರು. 7ನೇ ಪ್ರಶ್ನೆ ಏನಂತಂದರೆ, ಒಂದು ಮೈಕಲ್ ಫೆರಡೆ ಪ್ರಯೋಗ ಕೇಳಿದರು. ಆ ಮೈಕಲ್ ಫೆರಡೆ ಪ್ರಯೋಗ ಬರೀಬೇಕಲ್ಲಿ ವಾಹಕ ಹೊಂದಿಕೊಂಡಂಥ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆ ಆಗುತ್ತದೆ ಅಂತ ಹೇಳ್ಬೋದು. ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗುತ್ತದೆ, ಅಥವಾ ಕಾಂತಕ್ಷೇತ್ರ ಬದಲಾವಣೆ ದರ ಕೂಡ ಅಲ್ಲಿ ಬರೀಬಹುದು. ಸೊ 2ನೇ ಪ್ರಶ್ನೆ ಕೇಳಿದರು, ನೇತ್ರ ತಜ್ಞರು ಸಾಮರ್ಥ್ಯ ಪ್ಲಸ್ 3D ಅಂತ ಕೇಳಿದರು. ಸೊ ಇದರ ಉತ್ತರ ತಾವು ಕಾಣ್ತಾ ಇದ್ದೀರಿ. ಮಸೂರದ ವಿಧ ಪೀನ ಮಸೂರ ಧನಾತ್ಮಕವಾಗಿದೆ. ಸೊ ವ್ಯಕ್ತಿಯ ಕಣ್ಣಿನ ದೋಷವಾದಪ್ಪ ಅಂದರೆ ಇಲ್ಲಿ ದೂರದೃಷ್ಟಿ ದೋಷ ಇರ್ತದೆ. ಸೊ P = ಪ್ಲಸ್ 3D ಇದೆ. ಪೀನ ಮಸೂರ F = ಎಷ್ಟು? ಸೊ P = 1/f ಬರ್ತದೆ. ಸೊ ಇಲ್ಲಿ F = 0.33 ಮೀಟರ್ ಬಲ್ಲಿ ನಾವು ಸುಲಭವಾದಂಥ ಒಂದು ಪ್ರಶ್ನೆಯಾಗಿತ್ತು. 9ನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ, ವಿದ್ಯುತ್ ಮೋಟರ್ ಎಂದರೇನು? ವಿದ್ಯುತ್ ಮೋಟರ್ಗಳಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಅಂತಿದೆ. ಬಿ ಮೋಟರ್ಗಳಲ್ಲಿ ಒಡಕುಂಗುಗಳ ಪಾತ್ರವೇನು ಅಂತ ಇತ್ತು. ಸೊ ವಿದ್ಯುತ್ ಮೋಟರ್ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪಡೆಯುವ ಸಾಧನವೇ ಮೋಟಾರ್ ಆಗಿದೆ. ಇದು ಫ್ಲೆಮಿಂಗ್ನ, ಅಂದರೆ ಈ ಫ್ಲೆಮಿಂಗ್ ಎಡಗೈ ನಿಯಮದ ಪ್ರಕಾರ ಅದು ಕೆಲಸ ಮಾಡ್ತದೆ, ಮೋಟಾರ್ ನಿಯಮ ಅಂತ ನಾವು ಕರಿತೀವಿ. ಒಡಕುಂಗುರಗಳ ಪಾತ್ರವೇನು? ಒಡಕುಂಗುರಗಳು ಪ್ರತಿ ಅರ್ಧ ಸುತ್ತಿಗೂ ಕೂಡ ಕಾರ್ಬನ್ ಕುಂಚಗಳು ಬದಲಾಯಿಸ್ತವೆ, ಹೀಗಾಗಿ ಅರ್ಮೇಚರ್ ಏಕಮುಖವಾಗಿ ಸುತ್ತುವಂತೆ ಅದು ಮಾಡುತ್ತದೆ. ಅಥವಾ ಕೂಡ ಒಂದು ಪ್ರಶ್ನೆ ಇತ್ತು, ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಅಂತಿತ್ತು. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಲಕ್ಷಣ ತಿಳಿಸಿ ಅಂತಿತ್ತು. ಸೊಲೆನಾಯ್ಡ್ ಕಾಂತಕ್ಷೇತ್ರ ಪತ್ತೆ ಮಾಡುವ 2 ನಿರ್ಧಾರಗಳನ್ನು ಹೆಸರಿಸಿ ಅಂತ ಕೂಡ ಇತ್ತು. ಸೊ ತಾವು ಕಾಣ್ತಾ ಇದ್ದೀರಿ, ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳು ನಿಯಮ, ಕಾಂತೀಯ ಬಲರೇಖೆಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ಸೊ ಕಾಂತೀಯ ಬಲರೇಖೆಗಳ ಲಕ್ಷಣಗಳು, ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳು ನಿಯಮ ಕೇಳಿದ್ರು, ಸೊಲೆನಾಯ್ಡ್ ಕೇಳಿದ್ರು. ನಂತರ ಪ್ರಶ್ನೆ ಸಂಖ್ಯೆ 10, ಒಂದು ವಸ್ತುವನ್ನು ನಿಮಿಂದರ್ಪಣದ ಎದುರಿಟ್ಟಾಗ ಸಿ ಮತ್ತು F ನಡುವೆ ಏರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆ ತೋರಿಸುವ ಚಿತ್ರ ಕೇಳಿದ್ರಲ್ಲಿ. ಸೊ ಈ ಥರ ಚಿತ್ರ ಇಲ್ಲಿ ಕಾಣ್ತಾ ಇದ್ದೀರಿ. ಬಿಂಬದ ಸ್ಥಾನ ಮತ್ತು ಗಾತ್ರ ನೋಡಿದಾಗ ಸಿಯಿಂದ ಆಚೆ ದೊಡ್ಡದಾಗಿರ್ತದೆ. ಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬದಲ್ಲಿ ತಾವು ಕಾಣ್ತೀರಿ. ಸೊ 11ನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ, ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಅದರಲ್ಲಿ R1, R2 ಮತ್ತು R3 ಕೊಟ್ಟಿದ್ರು. 3 ವೋಲ್ಟ್, 6 ವೋಲ್ಟ್ ಮತ್ತು 9 ವೋಲ್ಟ್ ಕೊಟ್ಟಿದ್ರು. ಸೊ ಇಲ್ಲಿ ಸುಲಭವಾದಂಥ ಒಂದು ಲೆಕ್ಕ ಕೂಡ ಇದಾಗಿತ್ತು. R1 = V1/I, R2 = V2/I, R3 = V3/I. ಸೊ 3/3, 6/3, 9/3 ಮಾಡಿದಾಗ R1 1, 2 ಮತ್ತು 3 ಓಮ್ಗಳಾಗ್ತದೆ. ಈ ಒಟ್ಟು ರೋಧ ಕೂಡಿಸಿದಾಗ 1, 2, 3 ಅಂತಲಾಗ್ತದೆ. ಸೊ ಒಟ್ಟು ರೋಧ ಅಂತಂದರೆ ಇಲ್ಲಿ 6 ಓಮ್ ಆಗ್ತದೆ. ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಅನುಪಾತ ಇಲ್ಲಿ ಕೊಟ್ಟಿದ್ದರು. ಅದರಲ್ಲಿ ನೋಡ್ತಾ ಇದ್ದೀರಿ, 0.5, 1, 1.5, 2, 1.5, 3, 4.5, 6 ಕೊಟ್ಟಿದ್ರು. ಸೊ ಇಲ್ಲಿ ಓಮ್ನ ನಿಯಮ ಅಪ್ಲೈ ಆಗ್ತದೆ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತಕ್ಕಂಥದ್ದು. V = IR. ಸೊ ನಿಕ್ರಮ್ ತಂತಿ ರೋಧ R = V/I, 1.5 / 0.5. ಸೊ ದಟ್ ಈಸ್ R = 3 ಓಮ್. ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲಿ ಬಿ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ ಏಕೆ ಅಂತ ಕೂಡ ಕೊಟ್ಟಿದ್ರು.
ಸೊ ಸರಣಿ ಕ್ರಮ ಜೋಡಿಸಿದಾಗ ಮಂಡಲದಲ್ಲಿ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗದಲ್ಲಿ ಸ್ಥಿರವಾಗುತ್ತದೆ. ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಸರಣಿ ಕ್ರಮ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಲವೇ ಸ್ಥಗಿತಗೊಳ್ಳುತ್ತದೆ. ಆದರೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆಗಳು ಇರುವುದಿಲ್ಲ. ಜೊತೆಗೆ ರೋಧವು ಕಡಿಮೆಯಾಗಿರುವುದರಿಂದ ವಿದ್ಯುತ್ ಪ್ರವಾಹವು ಗರಿಷ್ಠವಾಗಿರುತ್ತದೆ. ಹೀಗಾಗಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸದೆ ಸಮಾಂತರವಾಗಿ ಜೋಡಿಸಲಾಗುತ್ತದೆ. ಅಥವಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಕೂಡ ಆಗಿತ್ತು. ಅದು ರೋಧಶೀಲತೆ ಕೊಟ್ಟಿದ್ರು. ಅದರಲ್ಲಿ ಬೆಳ್ಳಿ, ಅಲ್ಯೂಮಿನಿಯಂ, ನೈಕ್ರೋಮ್ ಮತ್ತು ಎಬ್ನಟ್ ಕೂಡ ಕೊಟ್ಟಿದ್ರು. ಸೊ ಅಲ್ಲಿ ಉತ್ತಮ ವಾಹಕ ಅಂದರೆ ಬೆಳ್ಳಿ, ಏಕೆಂದರೆ ರೋಧಶೀಲತೆ 1.60 × 10⁻⁸ ಓಮ್ ಆಗಿತ್ತು. ತೀರಾ ಕನಿಷ್ಠವಾದ್ದರಿಂದ ಗರಿಷ್ಠ ವಾಹಕತೆ ಹೊಂದಿದೆ. ಅವಾಹಕ ಯಾವುದಪ್ಪ ಅಂದರೆ ಇಲ್ಲಿ ಎಬೊನೇಟ್, ಏಕೆಂದರೆ ಇದರ ರೋಧಶೀಲತೆ 10⁻15 × 10⁻17 ಓಮ್ ಆಗಿತ್ತು. ನಿಕ್ರಮನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುವವರು, ಏಕೆಂದರೆ ಇದೊಂದು ಮಿಶ್ರಲ ಮತ್ತು ರೋಧಶೀಲತೆ ಅಧಿಕವಾಗಿದೆ. 13ನೇ ಪ್ರಶ್ನೆ ಎ. ನಂತರ ಇದರಲ್ಲಿ ನೋಡ್ತಾ ಇದ್ರಿ ಎ ಮತ್ತು ಬಿ ವಕ್ರೀಭವನ ಸೂಚ್ಯಂಕ ಕೊಟ್ಟಿದ್ರು 1.50 ಮತ್ತು 1.44 ಆಗಿತ್ತು. ಸೊ ಎ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರಕವಾಗಿದೆ, ಏಕೆಂದರೆ ಎ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ. ಬೆಳಕಿನ ವೇಗ ಕಡಿಮೆ ಆದಂತೆ ವಕ್ರೀಭವನ ಸೂಚ್ಯಂಕ ಹೆಚ್ಚಾಗಿ ಸಾಂದ್ರತೆ ಹೆಚ್ಚಾಗುತ್ತದೆ. ಸೊ ಎರಡನೇದು ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ, ಏಕೆಂದರೆ ಇದು ದೃಕ್ ವಿರಳ ಮಾಧ್ಯಮವಾಗಿದೆ. ಸೊ ಬಿ ಪ್ರಶ್ನೆ ನೋಡ್ತಾ ಇದ್ರಿ. ಒಂದು ಮೊಸರಿಂದ ಪಡೆದ ವಸ್ತುವಿನ ಪ್ರತಿಬಿಂಬವು ವರ್ಧನೆ -1 ಆಗಿದೆ. ಈ ಪ್ರತಿಬಿಂಬ ಪಡೆಯಲು ಬಳಸಬೇಕಾದ ಮೊಸರು ಯಾವುದು? ಈ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರ ತಿಳಿಸಿ ಎಂದು ಕೊಟ್ಟಿದ್ದರು. ಸೊ ಮೊಸರಿಂದ ಪಡೆದ ಪ್ರತಿಬಿಂಬದ ವರ್ಧನೆ ಮೈನಸ್ ಆಗಿದ್ದರೆ ವರ್ಧನೆ ಮೌಲ್ಯ ಋಣಾತ್ಮಕವಾಗಿದೆ, ಅಂದರೆ ಅದು ಸತ್ಯ ಪ್ರತಿಬಿಂಬವಾಗಿದೆ. ಇದನ್ನು ಪಡೆಯಲು ಬಳಸಬೇಕಾದ ಮೊಸರ ಪೀನ ಮೊಸರ. ಈ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರ ವಸ್ತುವನ್ನು 2F ನಲ್ಲಿ ಇಟ್ಟಾಗ ನಾವು ಪಡೆಯಬಹುದು. ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ. ಸೊ ನಂತರ ನೋಡ್ತಾ ಇದ್ದೀರಿ ಕೆಮಿಸ್ಟ್ರಿ. ಸೊ ಅದರಲ್ಲಿ 1ನೇ ಪ್ರಶ್ನೆ ತಗೊಳ್ತಾ ಇದ್ದೀರಿ ತಾಮ್ರದ ಆಕ್ಸೈಡ್ CuO. 15ನೇ ಪ್ರಶ್ನೆ ತಗೊಳ್ತಾ ಇದ್ದೀರಿ ದಟ್ ಈಸ್ ಬೆಂಜೀನ್ C6H6. 16ನೇ ಪ್ರಶ್ನೆ ಆಧುನಿಕ ಆವರ್ತ ನಿಯಮ ದಟ್ ಈಸ್ ಮೋಸ್ಲೆ. ಧಾತು ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಅನುಗುಣವಾಗಿ ಆವರ್ತನೀಯ ಪುನರಾವರ್ತನೆಯಾಗ್ತವೆ. 17ನೇ ಪ್ರಶ್ನೆ ಭಾಳ ಸುಲಭವಾಗಿತ್ತು. X ಮತ್ತು Y ಕೊಟ್ಟಿದ್ರು. X ಅಂದರೆ ಅದು ಒಂದು ಪ್ರತ್ಯಾಮ್ಲೀಯವಾಗಿದೆ, Y ಅಂದರೆ ಅದು ಆಮ್ಲೀಯವಾಗಿದೆ. ಸೊ ಪ್ರತ್ಯಾಮ್ಲೀಯ ಇದ್ದ ವಿದ್ಯಾರ್ಥಿಗಳಿಗೆ ಕೆಂಪು ಲಿಟ್ಮಸ್ ಏನಾಗ್ತದೆ ನೀಲಿ ಆಗ್ತದೆ. ಸೊ Y ಒಂದು ಆಮ್ಲವಾಗಿದೆ, ಇಲ್ಲಿ ನೀಲಿ ಲಿಟ್ಮಸ್ ಏನಾಗ್ತದೆ ಕೆಂಪು ಆಗ್ತದೆ ಅಂತ ಕೂಡ ನಾವು ಹೇಳ್ಬೋದು. ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಕೂಡ ಹೇಳ್ಬೋದು. ಸೊ 18ನೇ ಪ್ರಶ್ನೆ ಏನಾಗಿತ್ತು ಅಂದರೆ 3ನೇ ವರ್ಗದ ಧಾತುಗಳು ಕೊಟ್ಟಿದ್ರು. ಅದರಲ್ಲಿ ಕಡಿಮೆ ಪ್ರಮಾಣ ಗಾತ್ರ ಹೊಂದಿರುವ ಧಾತು ಯಾವತ್ತಂದರೆ ಇಲ್ಲಿ ಕ್ಲೋರಿನ್. ಅಧಿಕ ಪ್ರಮಾಣ ಗಾತ್ರ ಹೊಂದಿರುವ ಧಾತು ಅಂದರೆ ಅದು ಸೋಡಿಯಂ ಆಗಿದೆ. ಒಂದೇ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪ್ರಮಾಣ ಗಾತ್ರ ಕಡಿಮೆ ಆಗುತ್ತದೆ, ಮೇಲಿನ ಕೆಳಗೆ ಪ್ರಮಾಣ ಗಾತ್ರ ಹೆಚ್ಚಿಗೆ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ. ಅಥವಾ ಕೂಡ ಕೊಟ್ಟಿದ್ರು ಅಂದರೆ ಅಥವಾ ಏನಿತ್ತಂದರೆ ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿರುವ ಧಾತುಗಳಲ್ಲಿ ಲೋಹೀಯ ಗುಣವು ಹೇಗೆ ಬದಲಾಗುತ್ತದೆ, ಈ ಬದಲಾವಣೆ ಕಾರಣ ಕೊಡಿ ಅಂತ ಹೇಳಿದ್ರು. ಆಧುನಿಕ ಆವರ್ತ ಕೋಷ್ಟಕ ಒಂದೇ ಗುಂಪಿನಲ್ಲಿ ಕೆಳಗೆ ಬಂದಂತೆ ಲೋಹೀಯ ಗುಣ ಹೆಚ್ಚಾಗುತ್ತದೆ, ಏಕೆಂದರೆ ಗುಂಪಿನ ಕೆಳಗೆ ಬಂದಂತೆ ಧಾತುಗಳ ಪ್ರಬಲ ಲೋಹೀಯ ಗುಣಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಸೊ ನಂತರ 3 ಅಂಕದ್ದು ಒಂದು ಚಿತ್ರ ಕೇಳಿದರು, ತಾಮ್ರ ಶುದ್ಧೀಕರಣ ಚಿತ್ರ. ಅದರಲ್ಲಿ ಏನು ಬಳಸ್ತಾರಪ್ಪ ಅಂದರೆ ತಾಮ್ರ ಸಲ್ಫೇಟ್ ಅದರಲ್ಲಿ ಬಳಸ್ತಾರೆ. ತಾಮ್ರ ಸಲ್ಫೇಟ್ CuSO4 ಅಂತ ಕರೀತಾರೆ. ಲೋಹಗಳ ಸೌಕ್ಷರಣತೆ ತಡೆಗಟ್ಟಬೇಕಾಯ್ತಂದ್ರೆ ನಾವು ಗ್ರೀಸ್ ಹಚ್ಚಬೇಕು, ಬಣ್ಣ ಬಳಿಬೇಕು, ಸತುವಿನ ಲೇಪನ, ಎಣ್ಣೆ ಸವರುವುದು ಕೂಡ ಇಲ್ಲಿ ಭಾಳ ಮುಖ್ಯ. ಸೊ ಇನ್ನೊಂದು 20ನೇ ಪ್ರಶ್ನೆ ಭಾಳ ಸುಲಭವಾಗಿತ್ತು. ಅದು ರಾಸಾಯನಿಕ ಸಮೀಕರಣ ಸರಿದೂಗಿಸೋದಾಗಿತ್ತು. ಸೊ ಕಾಣ್ತಾ ಇದ್ದೀರಿ ಸರಿದೂಗಿಸಿದಂಥ ಒಂದು ರಾಸಾಯನಿಕ ಸಮೀಕರಣ ತಾವು ಕಾಣ್ತಾ ಇದ್ದೀರಿ. ಸೊ 3Fe ಬರೀಬೇಕು, ನಂತರ ಇಲ್ಲಿ 4H2 ಬರೀಬೇಕು, ನಂತರ ಇಲ್ಲಿ 2H2 ಬರೀಬೇಕು, ನಂತರ ಇಲ್ಲಿ 2H2O ಬರೀಬೇಕು, ನಂತರ ಇಲ್ಲಿ 2O2 ಬರೀಬೇಕು, ನಂತರ ಇಲ್ಲಿ 2H2O ಬರೀಬೇಕು. ಸೊ ಇಷ್ಟು ಬರೆದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಕೊಡ್ತಾರೆ. ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ಬಿಡಿಸಬೇಕು. ಚಿತ್ರ ಬಿಡಿಸಿದ ನಂತರ ತಾವು ಕಾಣ್ತಾ ಇದ್ದೀರಿ ಅದರಲ್ಲಿ ಭಾಗಗಳು ಅಲ್ಲಿ ಗುರುತು ಮಾಡಬೇಕು. ಏನಂದರೆ ಲೋಹದ ಚೂರು ಮತ್ತು ನಿರ್ಗಮನಾಳ, ಲೋಹದ ಚೂರು ಮತ್ತು ನಿರ್ಗಮನಾಳ ಅಲ್ಲಿ ಗುರುತು ಮಾಡಬೇಕು. ಸೊ ನಂತರ 22ನೇ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ. 22ನೇ KLMN ಅಂತ ದ್ರಾವಣ ಕೊಟ್ಟಿದ್ದಾರೆ, pH ಮೌಲ್ಯ ಕೊಟ್ಟಿದ್ದಾರೆ 5, 13, 9 ಮತ್ತು 3 ಅಂತಕ್ಕಂಥದ್ದು. ಸೊ ಹೈಡ್ರೋಜನ್ ಅಯಾನ್ ಅಂದರೆ ಹೆಚ್ಚಿನ ರೀತಿಯ ಅಯಾನ್ಗಳು. ಹೆಚ್ಚಿನ ಅಯಾನ್ ಇದ್ದರೆ ನಮ್ಗೆ ಗೊತ್ತಿದೆ ಅದು ಆ್ಯಸಿಡ್ ಇರ್ತದೆ. ಸೊ ಇಲ್ಲಿ 3. ನಂತರ ಅತಿ ಹೆಚ್ಚು ಹೈಡ್ರಾಕ್ಸೈಡ್ ಅಯಾನ್ಗಳು ಹೊಂದಿರುವ ದ್ರಾವಣ ಅಂತಂದರೆ ಅದು ಯಾವುದಿದೆ ಅಂದರೆ ಇದರಲ್ಲಿ 13 ಅಂದರೆ ಯಾವುದು ಗೊತ್ತಾ? ಅದು
13 ಅಂದರೆ ಇದರಲ್ಲಿ ಕೊಟ್ಟಿರುವುದು 13 ಅಂದರೆ ಇಲ್ಲಿ ಎಲ್ ಆಗಿದೆ. ಇದು 13 ಎಲ್. ನಂತರ ಇಲ್ಲಿ 22ನೇ ಪ್ರಶ್ನೆಯಲ್ಲಿ ಬಿ ಇದೆ. ಪಿ ವಸ್ತು ಸೋಡಿಯಂ ಕ್ಲೋರೈಡ್ ಬ್ರೇನ್ ದ್ರಾವಣ ಇದೆ. ಕ್ಯೂ ವಸ್ತು ಕ್ಲೋರಿನ್ ಅನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲ ಆಗಿದೆ. ಆರ್ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ. ಎಸ್ ವಸ್ತು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಆಗಿದೆ. ಚಲವಿಕಾರಕವಾಗಿದೆ. ಸೊ ನೋಡ್ತಾ ಇದ್ರಿ. ನಂತರ ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆಯಲ್ಲಿ 1ನೇದು ಎ. ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಯಾವುದು ಅಂದರೆ ಇಲ್ಲಿ ಮಿಥನಾಲ್. ನಂತರ ಇಲ್ಲಿ ಪ್ರೆಪೆನಾಲ್ ಗುರುತು ಮಾಡಬೇಕು ನಾವು ಇದರಲ್ಲಿ. ನಂತರ ಇದೇ ಸರಣಿ 2ನೇ ಹಾಗೂ 3ನೇ ಸದಸ್ಯರ ಹೆಸರುಗಳನ್ನು ಕೂಡ ಹೆಸರಿಸಿ ಮತ್ತು ಅಣುಸೂತ್ರಗಳನ್ನು ಬರೆಯಿರಿ ಎಂದು ಕೂಡ ಅಲ್ಲಿ ಕೇಳಿದರು. ಮಿಥನಾಲ್, ಪ್ರೆಪೆನಾಲ್, ಬ್ಯುಟನಾಲ್ ಅಂತ ಬರ್ತವೆ. ನಂತರ ಸಂಕಲನ ಕ್ರಿಯೆಗೆ ಒಳಪಡುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದರು. C2H4 ಮತ್ತು C2H6 ಕೇಳಿದರು. ಅಲ್ಲಿ ಈಥೀನ್ ಮತ್ತು ಇಲ್ಲಿ ಈಥೇನ್ ಕೇಳಿದರು. ಸೊ ನೋಡ್ತಾ ಇದ್ರಲ್ಲಿ C2H4 ಸಂಕಲನ ಕ್ರಿಯೆಗೆ ಒಳಪಡುವ ವಸ್ತು ಅಂದರೆ ಇಲ್ಲಿ C2H4 ಅದಂದರೆ C2H4 ಅಂತಂದರೆ ಅದು ಈಥೀನ್ ಆಗಿದೆ. ಸೊ ನೋಡ್ತಾ ಇದ್ರೆ ಸಂಕಲನ ಕ್ರಿಯೆ ಯಾವ ಥರ ಇದೆ ಅಂತಕ್ಕಂಥದ್ದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲಡಿಯಂ ಅಥವಾ ನಿಕ್ಕಲ್ ಅಂತ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತವೆ. ರಾಸಾಯನಿಕವಾಗಿ ಬದಲಾವಣೆಗೆ ಒಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ಆಗುವ ಥರ ಒಂದು ವಸ್ತು. ಸೊ ಜೀವವಿಜ್ಞಾನ ಅದರಲ್ಲಿ ನೋಡ್ತಾ ಇದ್ದಾರೆ 24ನೇ ಪ್ರಶ್ನೆಗೆ ಸಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. 25ನೇ ಪ್ರಶ್ನೆ ಎ. ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ವಿಭಿನ್ನವಾಗಿರುತ್ತದೆ. 26ನೇದು ಬಿ. ಝೈಲಂ ಅಂಗೋಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಸಹಾಯ ಆಗ್ತದೆ. 27ನೇದು ಎ. 39. 22ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ. ಯಾಕಂದರೆ 4 ಕೋಣೆ ಹೃದಯ ಅಲ್ಲಿ ಇದೆ, ಹೆಚ್ಚು ವಿಕಾಸ ಹೊಂದಿದೆ ಹಾಗೂ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಬೇರ್ಪಡಿಸುವುದನ್ನು ಕೂಡ ಅಲ್ಲಿ ಬರೆಯಬಹುದು. 29ನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಅನುಮೋಷಿ ವಸ್ತು ಹಂಚಿಕೆಯಾಗಿ ಪೀಳಿಗೆಯಲ್ಲಿ ಭಿನ್ನತೆಗಳುಂಟು ಮಾಡುತ್ತವೆ. 30ನೇ ಪ್ರಶ್ನೆ ದೇಹವನ್ನು ತುರ್ತು ಪರಿಸ್ಥಿತಿಯಿಂದ ಸಹಸ್ಥಿತಿಗೆ ತರುವಲ್ಲಿ ಸಹಕಾರಿಯಾಗಿದೆ. 31ನೇ ಪ್ರಶ್ನೆ ಪರಾಗರೇಣುಗಳು ಶಲಾಕಾಗ್ರ ವರ್ಣೆಯಾಗುವ ಪ್ರಕ್ರಿಯೆ ಪರಾಗಸ್ಪರ್ಶ ಕ್ರಿಯೆ. ಸೊ 32ನೇ ಪ್ರಶ್ನೆ ಕಾಣ್ತಾ ಇದ್ರಲ್ಲಿ ಚಿತ್ರ ಕೇಳಿದ್ರು ಮಾನವ ವಿಸರ್ಜನೆಗೆ ವ್ಯೂಹ. ಸೊ ಈ ಥರ ಒಂದು ಚಿತ್ರ ಇದೆ. ಮೂತ್ರಕೋಶವನ್ನು ಗುರುತಿಸಿ ಅಂತಿದೆ. ಸೊ ಇದರಲ್ಲಿ ಮೂತ್ರಕೋಶ ತಾವಲ್ಲಿ ಗುರುತು ಮಾಡಬೇಕು. ಸೊ ಇಲ್ಲಿ ಕಾಣ್ತಾ ಇದ್ರಿ ಮೂತ್ರಕೋಶ, ಇದರಲ್ಲಿ ಕಾಣ್ತಾ ಇದ್ರಿ ಮೂತ್ರಕೋಶ ಅಲ್ಲಿ ಗುರುತು ಮಾಡಬೇಕು. ಸೊ 33ನೇ ಪ್ರಶ್ನೆ ಕಾಡುಗಳ ಪಾಲುದಾರರು ಯಾರು ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದೀರಿ ತಮ್ಮ ಜೀವನದ ಅನೇಕ ಅವಶ್ಯಕತೆಗಳಿಗಾಗಿ ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವ ಜನರು ಅದರ ಪಾಲುದಾರರಾಗ್ತಿರ್ತಾರೆ. ಅರಣ್ಯದಿಂದ ದೊರಕುವ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ. ಬಿಡಿ ಕಟ್ಟುವರಿಂದ ಹಿಡಿದು ಕಾಗದ ಕಾರ್ಖಾನೆಗಳ ಮಾಲೀಕರವರೆಗೂ ಕೂಡ ಕೈಗಾರಿಕೋದ್ಯಮಿಗಳು ಅನೇಕ ಅರಣ್ಯ ಉತ್ಪನ್ನಗಳು ಬಳಸುತ್ತಾರೆ. ಆದರೆ ಅವರು ಯಾವುದೋ ಒಂದು ಪ್ರದೇಶದ ಅರಣ್ಯದ ಮೇಲೆ ಅವಲಂಬಿತರಾಗಿರುವುದಿಲ್ಲ. ವನ್ಯಜೀವಿ ಮತ್ತು ನಿಸರ್ಗವನ್ನು ಪ್ರೀತಿಸುವ ಉತ್ಸಾಹಿಗಳು ನಿಸರ್ಗವನ್ನು ಅದರ ಮೂಲ ರೂಪದಲ್ಲಿ ಸರ್ವಿಸಲು ಬಯಸುತ್ತಾರೆ. ನರಕೋಶ ಕೂಡ ಕೇಳಿದರು. ಅದರಲ್ಲಿ ಈ ಅಕ್ಸಾನ್ ತಾವು ಕಾಣ್ತಾ ಇದ್ದೀರಿ. ಅದರಲ್ಲಿ ಅಕ್ಸಾನ್ ನಾವು ಅಲ್ಲಿ ಗುರುತು ಮಾಡಬೇಕು. ಸೊ ಕಾಣ್ತಾ ಇದ್ದೀರಿ ಅಕ್ಸಾನ್ ಗುರುತು ಮಾಡಬೇಕು. ಏಕತಳೀಕರಣ ಅಂದರೆ ಒಂದೇ ಲಕ್ಷಣಕ್ಕೆ ಸಂಬಂಧಪಟ್ಟಂಥ 2 ವಿಭಿನ್ನ ರೂಪಗಳು ತೋರಿಸುವ ಸಸ್ಯಗಳನ್ನು ಅಡ್ಡಾಯಿಸುವ ಕ್ರಿಯೆ. ಇದರಲ್ಲಿ ಕಾಣ್ತಾ ಇದ್ದೀರಿ 3:1. ನಂತರ ಅಲ್ಲಿ F2 ಪೀಳಿಗೆಯಲ್ಲಿ 1:2:1 ಇದು ಕಾಣ್ತಾ ಇದ್ದೀರಿ. ಇದರ ಪ್ರಬಲ ಅಂದರೆ ಲಕ್ಷಣಗಳು ಪೀಳಿಗೆಯಲ್ಲಿ ಪ್ರಕಟವಾಗುತ್ತವೆ, ಆದರೆ ದುರ್ಬಲ ಲಕ್ಷಣಗಳು ಇಲ್ಲಿ ಪ್ರಕಟವಾಗುವುದಿಲ್ಲ ಅಂತ ತಾವಲ್ಲಿ ಬರೀಬೇಕಾಗ್ತದೆ. ಪ್ರಭೇದ ಅಂದರೆ ಭೌಗೋಳಿಕ ಕಾರಣಗಳು, ಭೌಗೋಳಿಕ ಬೇರ್ಪಡಿಸುವಿಕೆ ಮತ್ತು ಪರಿವರ್ತನೆ ಇದೆ. ಬಿ. ಜೀವಿಯ ಪ್ರಜನನ ಕೋಶಗಳಲ್ಲಿ ಅಥವಾ DNA ಅಣುವಿನಲ್ಲಿ ಉಂಟಾದ ಬದಲಾವಣೆಗಳು ಮಾತ್ರ ಆನುವಂಶಿಕವಾಗಿ ಮುಂದುವರಿಯುತ್ತವೆ. 32ನೇ ಪ್ರಶ್ನೆ ಎ. ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಲಗಳು ಏಕರೂಪಗೊಳ್ಳುತ್ತವೆ ಅಂತಿದೆ. ಬಿ. ಜೈವಿಕ ವಿಘಟನೀಯ ತ್ಯಾಜ್ಯಗಳು ಮತ್ತು ಜೈವಿಕ ವಿಘಟನೀಯ ಎಲ್ಲದ ತ್ಯಾಜ್ಯಗಳು ಪ್ರತ್ಯೇಕವಾದ ಕಸದ ಡಬ್ಬಿಗಳ ಸಂಗ್ರಹಿಸುತ್ತಾರೆ ಏಕೆ ಅಂತಿದೆ. ಸೊ ಅದರ ಉತ್ತರ ತಾವು ಕಾಣ್ತಾ ಇದ್ದೀರಿ. ಇದರಲ್ಲಿ ಅಂದರೆ ಈ ಜೈವಿಕ ವಿಘಟನೀಯ ತ್ಯಾಜ್ಯಗಳು ಹಸಿ ತ್ಯಾಜ್ಯ ಅಂತ ಕರೀತಾರೆ, ಹಸಿರು ಡಬ್ಬಲ್ಲಿ ಸಂಗ್ರಹಿಸ್ತಾರೆ. ಆದರೆ ಜೈವಿಕ ವಿಘಟನೆಗೆ ಒಳಪಡುವ ನೇರ ವಸ್ತುಗಳಾಗುತ್ತವೆ. ಜೈವಿಕ ವಿಘಟನೆಗೆ ಒಳಪಡದ ತ್ಯಾಜ್ಯಗಳನ್ನು ಏನು ಕರೀತಾರೆ, ಕೆಂಪು ಡಬ್ಬಗಳಲ್ಲಿ ಸಂಗ್ರಹಿಸ್ತಾರೆ. ದೀರ್ಘಕಾಲವರೆಗೆ ಅವುಗಳು ಕೊಳೆಯುವುದಿಲ್ಲ. ಕಾಯಜ ಸಂತಾನೋತ್ಪತ್ತಿಗೆ ವರದಾನವಾಗಿದೆ ಅಂತ ಕೇಳಿದ್ದಾರೆ. ಏಕೆಂದರೆ ಈ ಕಾಯಜ ರೀತಿ ಸಂತಾನೋತ್ಪತ್ತಿ ಕ್ರಿಯೆ ಅಂತಂದರೆ ಈ ಸಂತಾನೋತ್ಪತ್ತಿ ಉಂಟಾದ ಜೀವಿಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡುಬರುವುದಿಲ್ಲ. ಹೀಗಾಗಿ ಒಂದೇ ರೀತಿಯ ತಳಿಗಳನ್ನು ಪಡೆಯಲು ರೈತರಿಗೆ ವರದಾನವಾಗಿದೆ. ಕಾಯಜ ರೀತಿ ಸಂತಾನೋತ್ಪತ್ತಿಯು ಕೇವಲ ಒಂದೇ ಪೋಷಕ ಜೀವಿಯಿಂದ ಮರಿ ಜೀವಿಗಳನ್ನು ಉಂಟು ಮಾಡುವುದರಿಂದ ಸಂತಾನೋತ್ಪತ್ತಿ ವೇಗ ತೀವ್ರವಾಗಿರುತ್ತದೆ. ವೃಷಗಳ ಸ್ಥಾನ ನೋಡಿದಾಗ ಅಲ್ಲಿ ಕಿಬ್ಬೊಟ್ಟೆ ಅಂತ ಕರೀತಾರೆ. ವೃಷಣ ಚೀಲಗಳಲ್ಲಿ ದೇಹದ ಹೊರಗೆ ಚಾಚಿಕೊಂಡಿರುವುದರಿಂದ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಉಂಟಾಗಿ ವೀರ್ಯಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಗರ್ಭಕೋಶದ ಕಾರ್ಯ ಕೇಳಿದರೂ ಗರ್ಭಕೋಶವು ಫಲಿತ ಅಂಡಾಣು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳ್ಳುತ್ತದೆ. ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಾಗ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗೆ ಇದು ಅಗತ್ಯವಾಗಿದೆ. ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯ ಇರುವುದಿಲ್ಲ. ಮಿಲನ ಕಾರ್ಯ ಕೇಳಿದರೂ ಬಹುತೇಕ ವಿದ್ಯಾರ್ಥಿಗಳು
ಚೆನ್ನಾಗಿ ಬರೆದಿದ್ದಾರೆ. ಕೆಲವರು ಇದರ ಚಿತ್ರ ಕೂಡ ಇಳಿಸಿದರು. ಚಿತ್ರ ಇಳಿಸಬಾರ್ದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಮಾನವ ಮೆದುಳಿನ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮೆಡುಲ್ಲಾ ಹೇಗೆ ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ತರುತ್ತದೆ ಅಂತ ಕೇಳಿದರು. ಮಸ್ತಿಷ್ಕದ ಕಾರ್ಯ ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ, ಮಾತು ಕೇಳುವುದು, ನೋಡುವುದು, ರುಚಿ, ತಾರ್ಕಿಕ ಚಿಂತನೆ ಮತ್ತು ಅನುಮಸ್ತಿಷ್ಕ ಕಾರ್ಯ, ನಡೆಯಲು, ಓಡಲು, ಜಿಗಿಯಲು, ಸ್ನಾಯುಗಳ ಹೊಂದಾಣಿಕೆ, ದೇಹದ ಸಮತೋಲನೆ. ಈ ಮೆಡುಲ್ಲಾ ಅಬ್ಲೆಂಟ ಕಾರ್ಯ ಉಸಿರಾಟ, ಹೃದಯ ಬಡಿತ, ರಕ್ತದ ಒತ್ತಡ, ಆಹಾರ ಪರಿಕ್ರಮಣೆ, ಚಲನೆ, ನುಂಗುವುದು ಮತ್ತು ವಾಂತಿ ಇದು ಕಾರ್ಯವಾಗಿದೆ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.